ರಾಕಿಂಗ್ ಸ್ಟಾರ್ ಯಶ್ ಅವರ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಟಾಕ್ಸಿಕ್ನ 2ನೇ ಟೀಸರ್ ಇಂದು ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಜನವರಿ 8ರಂದು ಯಶ್ ಅವರ ಬರ್ತ್ಡೇ ಪ್ರಯುಕ್ತ ರಿಲೀಸ್ ಆಗಿದ್ದ ಟೀಸರ್ ಭಾರತೀಯ ಸಿನಿ ಜಗತ್ತಿನಲ್ಲೇ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು. ಎಂದೂ ನೋಡಿರದ ಲುಕ್ ನಲ್ಲಿ ಯಶ್ ಅವರನ್ನು ನೋಡಿ ಫ್ಯಾನ್ಸ್ ಫುಲ್ ಶಾಕ್ ಆಗಿದ್ದು ಉಂಟು. ಇದೀಗ 1 ನಿಮಿಷ 56 ಸೆಕೆಂಡ್ನ 2ನೇ ಟೀಸರ್ 5 ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದು, ಟೀಸರ್ನ ಪ್ರತಿ ಫ್ರೇಮ್ ಬಗ್ಗೆಯೂ ಫ್ಯಾನ್ಸ್ ಚರ್ಚೆ ಮಾಡುತ್ತಿದ್ದು ಯಶ್ ರ ಆರ್ಭಟಕ್ಕೆ ಫಿದಾ ಆಗಿದ್ದಾರೆ. ಟಾಕ್ಸಿಕ್ ಅದೆಷ್ಟು ರಿಚ್ ಆಗಿ ಮೂಡಿ ಬರುತ್ತಿದೆ ಅನ್ನೋದಕ್ಕೆ ಈ ಟೀಸರ್ ಮತ್ತೊಂದು ಎಕ್ಸಾಂಪಲ್ ಆಗಿದೆ. ಹೌದು, ಅದ್ದೂರಿ ಮೇಕಿಂಗ್, ಅದ್ಭುತ ಸಿನಿಮಾಟೋಗ್ರಫಿ, ಮೈ ನವಿರೇಳಿಸುವ ಬಿಜಿಎಂ, ಯಶ್ ಅವರ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಟೀಸರ್ನ ಹೈಲೈಟ್. ಈ ಸಲ ಯುದ್ಧನೇ ಬೇರೆ, ಅವರುಗಳ ಕುತಂತ್ರನೇ ಬೇರೆ. ಎಲ್ಲರನ್ನೂ ಎದುರಾಕಿಕೊಂಡು ಬದುಕೋಕೆ ಆಗಲ್ಲ, ಹಠ ಬಿಟ್ಟು ಬಿಡು, ಗಿವ್ ಅಪ್ ರಾಯ, ಇಟ್ಸ್ ಓವರ್ ಅನ್ನೋ ಡೈಲಾಗ್ಸ್ನ ಪಂಚ್ ಸಾಕಷ್ಟು ಕುತೂಹಲ ಮೂಡಿಸುತ್ತದೆ. ಇನ್ನು ರಾಯನ ಪಾತ್ರ ಇಂಟ್ರೊಡ್ಯೂಸ್ ಮಾಡಿದ ಮೊದಲ ಟೀಸರ್ನಲ್ಲಿ ಡ್ಯಾಡ್ ಈಸ್ ಹೋಮ್ ಎನ್ನುವ ಡೈಲಾಗ್ ಇತ್ತು. ಅಂದರೆ ರಾಯ ವಾಪಸ್ ಬಂದಿದ್ದೀನಿ ಎಂದು ಸವಾಲ ಹಾಕುವ ಈ ಸನ್ನಿವೇಶ ಇತ್ತು. ಆದರೆ ಈ ಹೊಸ ಟೀಸರ್ನ ಕೊನೆಯಲ್ಲಿ ಯಶ್ ಐ ಆಮ್ ಹೋಮ್ ಎಂದು ಅಬ್ಬರಿಸಿದ್ದಾರೆ. ಆದರೆ ಈ ಟೀಸರ್ನಲ್ಲಾದರೂ ಚಿತ್ರದ ಬೇರೆ ಬೇರೆ ಪಾತ್ರಗಳನ್ನು ಪರಿಚಯಿಸಬಹುದು ಅಂದುಕೊಂಡವರಿಗೆ ಬೇಸರ ಆಗಿದ್ದಂತೂ ಸುಳ್ಳಲ್ಲ. ಯಾಕಂದ್ರೆ ಟೀಸರ್ನಲ್ಲಿ ಸಿನಿಮಾದ ನಟಿ ಮಣಿಯರನ್ನಾಗಲಿ ಪ್ರಮುಖ ಪಾತ್ರಗಳನ್ನಾಗಲಿ ರಿವೀಲ್ ಮಾಡಿಲ್ಲ. ಟೀಸರ್ ನೋಡಿದ ಬಹುತೇಕರಿಗೆ ಅನಿಸ್ತಿರೋದು ಏನಪ್ಪಾ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಅನ್ನೋದು. ಹೌದು, ತಂದೆ ಮತ್ತು ಮಗನಾಗಿ ಯಶ್ ನಟಿಸಿದ್ದಾರೆ ಅನ್ನೋದು ಸಾಕಷ್ಟು ಮಂದಿಯ ಲೆಕ್ಕಾಚಾರ. ತಂದೆ ರಾಯ ಮತ್ತು ಮಗ ರೂಮಿ ಅನ್ನೋ ಪಾತ್ರಗಳಲ್ಲಿ ಪ್ರೇಕ್ಷಕರಿಗೆ ಸಖತ್ ಥ್ರಿಲ್ ಕೊಡುವ ಸಾಧ್ಯತೆ ಇದೆ ಎಂದು ಸಿನಿ ಪ್ರೇಮಿಗಳ ಚರ್ಚೆ. ಅಲ್ಲದೆ ಟೀಸರ್ ನಲ್ಲಿರುವ ಡೈಲಾಗ್ ಕೂಡ ತಂದೆ ಮಗನ ಕತೆ ಎನ್ನುವುದನ್ನು ಸಾರಿ ಹೇಳುತ್ತಿದೆ. ಉದ್ದನೆಯ ಕೂದಲು, ಗಡ್ಡ ಬಿಟ್ಟು ಖಡಕ್ ಲುಕ್ ನಲ್ಲಿ ಯಶ್ ರಾಯ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಟೀಸರ್ ಕೊನೆಯಲ್ಲಿ ಕ್ಲೀನ್ ಶೇವ್, ಶಾರ್ಟ್ ಏರ್ ಸ್ಟೈಲ್, ಸಿಕ್ಕಾಬಟ್ಟೆ ಸ್ಟೈಲಿಶ್ ಮತ್ತು ವೈಲೆಂಟ್ ಆಗಿ ಕಾಣಿಸಿಕೊಂಡಿದ್ದು ಯಶ್ ಲುಕ್ಗೆ ಫ್ಯಾನ್ಸ್ ಕಳೆದು ಹೋಗಿದ್ದಾರೆ. ಗೋವಾದ ಕಡಲ ಕಿನಾರೆಯ ಸ್ಮಗ್ಲಿಂಗ್ ಲೋಕದ ಗ್ಯಾಂಗ್ಸ್ಟರ್ ಕಥೆಯೇ ಸಿನಿಮಾದ ಕಥಾಹಂದರ. ಕತ್ತಲ ಸಾಮ್ರಾಜ್ಯದಲ್ಲಿ ರಾಯ ಬರುವ ರಕ್ತ ಚರಿತ್ರೆ ಹೇಗೆ ರಕ್ತಪಾತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಟೀಸರ್ ನಲ್ಲಿ ತೋರಿಸಲಾಗಿದೆ. ಈ ಟೀಸರ್ ನೋಡಿ ಇಂಪ್ರೆಸ್ ಆಗಿರುವ ಅಭಿಮಾನಿಗಳು ಮತ್ತೊಮ್ಮೆ ಯಶ್ ಕನ್ನಡದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸೋದು ಪಕ್ಕಾ ಅಂತಿದ್ದಾರೆ.